ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಹಿಂದಿನ ಬಿಜೆಪಿ ಸರ್ಕಾರದ ದುರಾಡಳಿತ, ಭ್ರಷ್ಟಾಚಾರವನ್ನ ಮನೆ ಮನಗಳಿಗೆ ತಲುಪಿಸೋಕೆ ನನ್ನ ಹೆಗಲಿಗೆ ಹೆಗಲಾಗಿ ನಿಂತವರು ಡಿಕೆಶಿ. ಇದು ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಆಯೋಜಿಸಿದ್ದ ಔತಣಕೂಟದಲ್ಲಿ ಪಾಲ್ಗೊಂಡು ಶುಭ ಹಾರೈಸಿದ ನಂತರ ಸಿಎಂ ಸಿದ್ದರಾಮಯ್ಯ ಮಾಡಿರುವ ಟ್ವೀಟ್. ಇಬ್ಬರೂ ನಾಯಕರ ನಡುವೆ ಅಧಿಕಾರದ ಪೈಪೋಟಿ ಸತತವಾಗಿದೆ ಅನ್ನೋದು ಮತ್ತು ಇಬ್ಬರೂ ನಾಯಕರ ಬಣ ರಾಜಕೀಯ ಎಂಥದ್ದು ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಸಿದ್ದರಾಮಯ್ಯನವರು ಬಹಳ ಬಾರಿ ನೇರವಾಗಿಯೇ ಡಿಕೆ ಶಿವಕುಮಾರ್ ಅವರನ್ನ ಕಡೆಗಣಿಸುವ ನಿರ್ದಾಕ್ಷಿಣ್ಯ ನಡೆಯನ್ನ ತೋರಿಸಿದ್ದೂ ಉಂಟು. ಅವರಿಂದ ಒಂದು ಮಟ್ಟದ ಅಂತರವನ್ನ ಅವರು ಕಾಯ್ದುಕೊಂಡೇ ಬಂದಿರೋದು ಹೌದು. ಇಷ್ಟೆಲ್ಲದರ ಹೊರತಾಗಿನೂ ಡಿಕೆ ಶಿವಕುಮಾರ್ ಅವರನ್ನ ಪಕ್ಷದಲ್ಲಿನ ಅವರ ಸಂಘಟನಾ ಚಾತುರ್ಯ ಮತ್ತು ಅವರ ಶಕ್ತಿಯ ಕಾರಣಕ್ಕೆ ಯಾರೂ ಮೆಚ್ಚದೇ ಇರೋಕೆ ಸಾಧ್ಯವಾಗದು. ಸಿದ್ದರಾಮಯ್ಯ ಅವರು ಮಾಡಿರುವ ಟ್ವೀಟ್ನಲ್ಲಿರೋದು ಕೂಡ ಅಂಥದ್ದೇ ಮೆಚ್ಚುಗೆ. ಜುಲೈ 2 ಬಂದ್ರೆ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡು 5 ವರ್ಷ ಪೂರ್ಣಗೊಳ್ಳುತ್ತೆ. 5 ವರ್ಷ ಪೂರೈಸಿರೋ ಹೊತ್ತಿನಲ್ಲಿ 3.5 ತಿಂಗಳು ಮೊದಲೇ ಪಕ್ಷದ ಶಾಸಕರಿಗೆ ಔತಣಕೂಟ ಏರ್ಪಡಿಸಿದ್ರು. ಸ್ವತಃ ಸಿದ್ದರಾಮಯ್ಯ ಕೂಡ ಅದರಲ್ಲಿ ಪಾಲ್ಗೊಂಡ್ರು. ಆದರೆ ಅವರ ಬಣದ 4 ಸಚಿವರುಗಳಾದ ಸತೀಶ್ ಜಾರಕಿಹೊಳಿ, ಡಾ ಜಿ ಪರಮೇಶ್ವರ್, ಡಾ ಎಚ್ ಸಿ ಮಹದೇವಪ್ಪ, ಕೆಎನ್ ರಾಜಣ್ಣ ಪಾಲ್ಗೊಂಡಿರಲಿಲ್ಲ. ಬಿಜೆಪಿಯ 2 ಶಾಸಕರುಗಳಾದ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಭಾಗವಹಿಸಿದ್ರು. ಈ ವರ್ಷದ ಆರಂಭದಲ್ಲಿ ಕಾಂಗ್ರೆಸ್ ಒಳಗಿನ ಕಚ್ಚಾಟದ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಡಿಕೆ ಶಿವಕುಮಾರ್ 2 ಮಾತುಗಳನ್ನ ಹೇಳಿದ್ರು. ಮೊದಲನೇದು, ಪಕ್ಷವನ್ನ ಉಳಿಸೋದು, ಸರ್ಕಾರವನ್ನ ಭದ್ರವಾಗಿರೋದೇ ನನ್ನ ಕರ್ತವ್ಯ, ಇದರ ಹೊರತಾಗಿ ನನಗೆ ಬೇರೆ ಯಾವುದೇ ಕರ್ತವ್ಯಗಳಿಲ್ಲ ಅನ್ನೋ ಮಾತು. ಎರಡನೇದು, ನಾನು ಆರಂಭದಿಂದಲೂ ಪಕ್ಷಕ್ಕಾಗಿ ಹಲವು ಸಂದರ್ಭಗಳಲ್ಲಿ ತ್ಯಾಗಗಳನ್ನ ಮಾಡಿದ್ದೇನೆ, ನಾನು ತ್ಯಾಗ ಮಾಡಿಕೊಂಡೇ ಬಂದಿದ್ದೇನೆ, ಮುಂದೇನೂ ತ್ಯಾಗ ಮಾಡ್ತೀನಿ, ನನಗೆ ಫಲದ ಅವಶ್ಯಕತೆನೇ ಇಲ್ಲ ಅನ್ನೋ ಮಾತು. ಅಂದ್ರೆ ಅವರು ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವಾಗಲೂ ಅದನ್ನ ನಿರಾಕರಿಸೋರಂತೆ ಪಕ್ಷ ಉಳಿಸುವ ಮತ್ತು ಸರ್ಕಾರ ಉಳಿಸುವ ಮಾತಾಡಬಲ್ಲರು. ಹಾಗೇನೆ ಮತ್ತೆ ಮತ್ತೆ ತಮ್ಮ ತ್ಯಾಗದ ಬಗ್ಗೆ ಹೇಳಿಕೊಳ್ಳುವ ಮೂಲಕನೇ ಅವರು ಪಕ್ಷದೊಳಗೆ ತಮಗೆ ತಕ್ಕ ಫಲ ಸಿಗ್ತಿಲ್ಲ ಅನ್ನೋ ನೋವನ್ನ ವ್ಯಕ್ತಪಡಿಸಬಲ್ಲರು. ಒಂದಂತೂ ನಿಜ, ಬಯಸಿದ್ದು ಸಿಗದೇ ಇದ್ದಾಗಲೂ ಆ ನೋವನ್ನ ನುಂಗ್ಕೊಳ್ತಾ ಅವರು ಪಕ್ಷದ ಜೊತೆಗೆ ನಿಂತಿದ್ದಾರೆ. ಒಮ್ಮೊಮ್ಮೆ ತೀರಾ ಅಸಹಾಯಕರಂತೆ ಕಾಣುವಾಗಲೂ ಅವರು ತಮ್ಮ ತಾಕತ್ತನ್ನ ಪಕ್ಷಕ್ಕಾಗಿ ತೋರಿಸಿನೇ ಇದ್ದಾರೆ. ಸಿದ್ದರಾಮಯ್ಯನವರು ವ್ಯಕ್ತಪಡಿಸಿರುವ ಮೆಚ್ಚುಗೆನೇ ಅದಕ್ಕೆ ಸಾಕ್ಷಿ. ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತರುವ ಶಪಥ ಮಾಡಿದ್ರು, ಮತ್ತದನ್ನ ಸಾಧ್ಯವಾಗಿಸಿದ್ದಾರೆ. ಅದಾದ ಮೇಲೆ ಅವರು ಅದೇ ಆಧಾರದಲ್ಲಿ ಸಿಎಂ ಹುದ್ದೆಯನ್ನು ಬಯಸಿದ್ರು, ಆದರೆ ಅದು ಸಿಗಲಿಲ್ಲ. ಆಗಷ್ಟೇ ಜೈಲಿನಿಂದ ಹೊರಬಂದಿದ್ದ ಅವರ ಹೆಗಲಿಗೆ ಜೈಲಿನಲ್ಲಿದ್ದಾಗ ನೀಡಿದ್ದ ಭರವಸೆಯಂತೆ ಸೋನಿಯಾ ಗಾಂಧಿ ಅವರು ಕೆಪಿಸಿಸಿ ಅಧ್ಯಕ್ಷನ ಹೊಣೆ ವಹಿಸಿದ್ರು. ಅವರ ಅಧ್ಯಕ್ಷತೆಯಲ್ಲಿ ಪಕ್ಷಕ್ಕೆ ಹೊಸ ಬಲ ಬಂತು ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಕಾಂಗ್ರೆಸ್ ಅನ್ನ ಬಲಗೊಳಿಸಿ ಬಿಜೆಪಿ ಮತ್ತು ಜೆಡಿಎಸ್ ಅನ್ನ ಹಿಮ್ಮೆಟ್ಟಿಸುವಲ್ಲಿ ಡಿಕೆ ಶಿವಕುಮಾರ್ ಪಾಲು ದೊಡ್ಡದಿತ್ತು. 135 ಸ್ಥಾನಗಳು ಕಾಂಗ್ರೆಸ್ ಪಾಲಿಗೆ ಬಂದಿದ್ವು. ಕೆಪಿಸಿಸಿ ಅಧ್ಯಕ್ಷರಾಗಿ ಶಿವಕುಮಾರ್ ತಮ್ಮ ಸಂಘಟನಾ ಚತುರತೆಯನ್ನ ಪರಿಣಾಮಕಾರಿಯಾಗಿಯೇ ಬಳಸಿದ್ದಾರೆ. ವಿಧಾನಸಭೆ ಚುನಾವಣೆಗೂ ಮುನ್ನ ಅವರು ರೂಪಿಸಿದ ಕಾರ್ಯತಂತ್ರಗಳ ಪಾತ್ರ ಕೂಡ ಕಾಂಗ್ರೆಸ್ ಗೆಲುವಿನಲ್ಲಿ ದೊಡ್ಡದು. ಡಿಕೆ ಶಿವಕುಮಾರ್ ರಾಜಕೀಯ ಬದುಕಿನಲ್ಲಿ ಮೊದಲು ಗಮನ ಸೆಳೆಯೋದೇ ಅವರ ಕಾಂಗ್ರೆಸ್ ನಿಷ್ಠೆ. ಕಾಂಗ್ರೆಸ್ ಜೊತೆಗಿನ ಅವರ ನಂಟು ಶುರುವಾಗಿದ್ದು 18ನೇ ವಯಸ್ಸಿನಿಂದಲೇ. ಕಾಂಗ್ರೆಸ್ ಬಿಕ್ಕಟ್ಟಿನ ಹೊತ್ತಿನಲ್ಲೆಲ್ಲ ತಮ್ಮ ರಾಜಕೀಯ ಚಾಕಚಕ್ಯತೆ ಮತ್ತು ಧಾಡಸಿತನದಿಂದ ಪರಿಸ್ಥಿತಿ ನಿಭಾಯಿಸಿದವರು ಡಿಕೆ ಶಿವಕುಮಾರ್. ಆ ಕಾರಣದಿಂದಾಗಿಯೇ ದೆಹಲಿ ನಾಯಕರಿಗೂ ಹತ್ತಿರ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ವಿಶ್ವಾಸನೀಯ ವಲಯದಲ್ಲಿ ಸ್ಥಾನವಿದೆ. ದೇಶದ ಅತಿ ಶ್ರೀಮಂತ ರಾಜಕಾರಣಿಗಳಲ್ಲಿ ಒಬ್ಬರು ಅನ್ನೋ ಹೆಗ್ಗಳಿಕೆ. ಪಕ್ಷಕ್ಕೆ, ಸಂಘಟನೆಗೆ ತಾವು ಅನಿವಾರ್ಯ ಎಂಬ ಭಾವನೆಯನ್ನ ಮೊದಲಿಂದಲೇ ಸೃಷ್ಟಿಸಿದವರು. 1985ರಲ್ಲಿ ಮೊದಲ ಬಾರಿಗೆ ಸಾತನೂರು ಕ್ಷೇತ್ರದಲ್ಲಿ ಜೆಡಿಎಸ್ನ ಎಚ್.ಡಿ. ದೇವೇಗೌಡರ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು. ಪ್ರಬಲ ಪೈಪೋಟಿ ಒಡ್ಡಿದ್ರು. ದೇವೇಗೌಡರು ಪ್ರಯಾಸದಿಂದ ಈ ಚುನಾವಣೆಯನ್ನ ಗೆಲ್ಲಬೇಕಾಯಿತು. ಮತ್ತೊಮ್ಮೆ ದೇವೇಗೌಡರ ರಾಜಕೀಯ ಆಟಕ್ಕೆ 2006ರ ಲೋಕಸಭೆ ಚುನಾವಣೆಯಲ್ಲಿ ಅಂದು ಅಷ್ಟೇನೂ ಪರಿಚಿತರಾಗಿರದ ತೇಜಸ್ವಿನಿ ಗೌಡ ಅವರನ್ನ ದೇವೇಗೌಡರ ವಿರುದ್ಧ ಕಣಕ್ಕಿಳಿಸಿ ಗೆಲ್ಲಿಸಿ ತಮ್ಮದೇ ಆದ ರೀತಿಯಲ್ಲಿ ಪ್ರತ್ಯುತ್ತರ ಕೊಟ್ಟಿದ್ದು ದೊಡ್ಡ ವಿಚಾರವಾಗಿತ್ತು. ದೇವೇಗೌಡರ ಕಾರಣದಿಂದಲೇ 2004ರಲ್ಲಿ ಎಸ್.ಎಂ. ಕೃಷ್ಣರಿಗೆ ಮುಖ್ಯಮಂತ್ರಿಯಾಗುವ ಅವಕಾಶ ತಪ್ಪಿದಾಗ ಅವರ ಬೆನ್ನಿಗೆ ನಿಂತಿದ್ದವರು ಇದೇ ಡಿಕೆ ಶಿವಕುಮಾರ್. ಮಹಾರಾಷ್ಟ್ರ ರಾಜ್ಯಪಾಲ ಹುದ್ದೆ ಕೃಷ್ಣ ಅವರಿಗೆ ಸಿಗುವಲ್ಲಿ, ಬಳಿಕ ಅವರು ಸಕ್ರಿಯ ರಾಜಕಾರಣಕ್ಕೆ 2008ರಲ್ಲಿ ಮರಳ ಬಯಸಿದಾಗ ಅವರನ್ನ ಕರ್ನಾಟಕದಿಂದ ರಾಜ್ಯಸಭೆಗೆ ಆರಿಸುವಲ್ಲಿ ಡಿಕೆ ಶಿವಕುಮಾರ್ ಪಾತ್ರ ಮಹತ್ವದ್ದಾಗಿತ್ತು. ಡಿಕೆ ಶಿವಕುಮಾರ್ ಅವರ ತಾಕತ್ತೇ ಇಂತಹ ರಾಜಕೀಯ ಚತುರತೆ ಮತ್ತು ಸಂಘಟನಾ ಶಕ್ತಿ. ಇಷ್ಟು ದೀರ್ಘಕಾಲದಿಂದ ಕಾಂಗ್ರೆಸ್ಗೆ ನಿಷ್ಠರಾಗಿರುವ ಅವರು ಪಕ್ಷ ವಹಿಸಿದ ಕೆಲಸಗಳನ್ನೆಲ್ಲ ಶ್ರದ್ಧೆಯಿಂದ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ವಿಲಾಸರಾವ್ ದೇಶ್ಮುಖ್ ಸರ್ಕಾರ ಅಲ್ಪ ಮೊತ್ತಕ್ಕೆ ಕುಸಿಯುವ ಭೀತಿ ಎದುರಾದಾಗ ಶಾಸಕರನ್ನ ರಕ್ಷಣೆ ಮಾಡಿ ಬೆಂಗಳೂರಿಗೆ ಕರ್ಕೊಂಡು ಬಂದು ಕುದುರೆ ವ್ಯಾಪಾರ ನಡೆಯದಂತೆ ನೋಡಿಕೊಂಡವರು. 2017ರಲ್ಲಿ ಗುಜರಾತ್ ವಿಧಾನಸಭೆಯಿಂದ ರಾಜ್ಯಸಭೆ ಚುನಾವಣೆ ನಡೆಯುವಾಗ ಪಕ್ಷದ ಸೂಚನೆಯಂತೆ ಅಲ್ಲಿನ ಶಾಸಕರನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದು ಕುದುರೆ ವ್ಯಾಪಾರ ತಪ್ಪಿಸಿದವರು ಇದೇ ಡಿಕೆ ಶಿವಕುಮಾರ್. ಅದರ ಪರಿಣಾಮವನ್ನು ರಾಜಕೀಯ ಪ್ರತೀಕಾರವಾಗಿ ಅವರು ಅನುಭವಿಸಬೇಕಾಗಿ ಬಂದಿರೋದು ಗೊತ್ತಿರೋ ವಿಚಾರನೇ.
ಜಾರಿ ನಿರ್ದೇಶನಾಲಯದ ದಾಳಿ ಬಳಿಕ ಡಿಕೆ ಶಿವಕುಮಾರ್ ಬಂಧನ ಆಯಿತು. ದೆಹಲಿಯ ತಿಹಾರ್ ಜೈಲಿನಲ್ಲಿದ್ದ ಅವರನ್ನ ನೋಡೋಕೆ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಹೋಗಿದ್ರು. ಬಿಡುಗಡೆ ಬಳಿಕ 2020 ಮಾರ್ಚ್ 11ರಂದು ಅವರನ್ನ ಕೆಪಿಸಿಸಿ ಅಧ್ಯಕ್ಷರಾಗಿ ನೇಮಕ ಮಾಡಲಾಯಿತು. ಅವರ ನಿಷ್ಠೆಗೆ ಅದು ಕಾಂಗ್ರೆಸ್ ಹೈಕಮಾಂಡ್ ನೀಡಿದ ಉಡುಗೊರೆ. ಆ ಉಡುಗೊರೆಗೆ ತಕ್ಕಂತೆ 5 ವರ್ಷ ಅವರು ಮಹತ್ವದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಪಕ್ಷಕ್ಕೆ ಋಣ ಸಂದಾಯ ಮಾಡಿದ್ದಾರೆ. ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಈಗ ಅವರೆದುರು ಇರುವ ಏಕೈಕ ಗುರಿ. ಮತ್ತದಕ್ಕಾಗಿ ಸತತ ಯತ್ನ ನಡೆಸೇನೇ ಇದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ಎಡುತ್ತಾ ಇರೋದು ಎಲ್ಲಿ? ಡಿಕೆ ಶಿವಕುಮಾರ್ ಅವರು ಆತುರಪಟ್ಟು ಅವಾಂತರ ಮಾಡಿಕೊಳ್ತಿದ್ದಾರೆ ಅನ್ನೋ ಆಕ್ಷೇಪಗಳಿವೆ. ಸಿದ್ದರಾಮಯ್ಯ ಅವರಂತೆ ಶಾಸಕರ ವಿಶ್ವಾಸ ಗಳಿಸೋದಕ್ಕೆ ಶಿವಕುಮಾರ್ ಆದ್ಯತೆ ನೀಡೋದಿಲ್ಲ ಅನ್ನೋದು ಅವರ ಬಹಳ ದೊಡ್ಡ ದೌರ್ಬಲ್ಯ. ಹೈಕಮಾಂಡ್ ಅನ್ನ ನೆಚ್ಕೊಂಡಿರುವ ಅವರು ಹೈಕಮಾಂಡ್ ಮೂಲಕವೇ ಸಿಎಂ ಆಗ್ಬಿಡ್ತೀನಿ ಅನ್ನೋ ಭಾವನೆಯಲ್ಲಿರೋದ್ರಿಂದ ಯಾರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಯತ್ನ ಮಾಡ್ತಿಲ್ಲ ಅನ್ನೋ ಆರೋಪಗಳು ಇವೆ. ಆರಂಭದಿಂದಲೂ ಸಿದ್ದರಾಮಯ್ಯ ಅವರಿಗೆ ಸೆಡ್ ಹೊಡೆದು ನಿಂತರು. ಮತ್ತದರಿಂದ ಅವರಿಗೆ ಆಮೇಲೆ ಮುಖಭಂಗವೂ ಆಯಿತು. ಹೀಗಿರುವಾಗ ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ತೇನೆ, ಅವರ ಮಾತಿಗೆ ಬದ್ಧ ಅಂತೆಲ್ಲ ಅವರ ಆಗಾಗ ಹೇಳೋದ್ರಲ್ಲಿ ರಾಜಕೀಯ ಮಾತ್ರ ಕಾಣಿಸುತ್ತೆ ಹೊರತು ಅದನ್ನ ಯಾರೂ ನಂಬೋದಿಲ್ಲ. ಮಂತ್ರಿಗಳನ್ನ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನೋದನ್ನೇ ಮರೆತಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್ ಅವರಂತಹ ಹಿರಿಯರನ್ನ ವೈರಿಗಳಂತೆ ಕಾಣ್ತಿದ್ದಾರೆ. ಅದರ ಪರಿಣಾಮವಾಗಿಯೇ ಅವರು ಪಕ್ಷದಲ್ಲಿ ಬಹಳ ಸಲ ಒಬ್ಬಂಟಿ ಹಾಗೆ ಕಾಣಿಸ್ತಾರೆ. ಮೊನ್ನೆ ಅವರು ಸಿನಿಮಾ ನಟರ ವಿಚಾರ ಎತ್ತಿದ್ರು. ನಟರ ನಟ್ಟು ಬೋಲ್ಟು ಹೇಗೆ ಟೈಟ್ ಮಾಡಬೇಕು ಅನ್ನೋದು ಗೊತ್ತಿದೆ ಅಂದ್ರು. ಆ ಮಾತನ್ನ ಡಿಸಿಎಂ ಹುದ್ದೆಯಲ್ಲಿರುವ ಅವರು ಹೇಳಬೇಕಿರ್ಲಿಲ್ಲ. ನೀವು ಸಿಎಂ ಆದ್ರೆ ಕಷ್ಟವಿದೆ ಅನ್ನೋ ಪ್ರತಿಕ್ರಿಯೆ ತಕ್ಷಣವೇ ಸಿನಿಮಾದವರ ಕಡೆಯಿಂದ ಬಂತು. ಹೀಗೆ ಮಾತಿನಿಂದಾಗಿನೇ ಎಲ್ಲೋ ಘನತೆಗೆ, ವಿಶ್ವಾಸಕ್ಕೆ ಕುಂದು ತಂದುಕೊಳ್ತಾರೆ. ಈ ನಡುವೆ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು ಅನ್ನೋ ಒತ್ತಾಯಗಳು ಬಂದ್ವು ಅನ್ನೋದು, ಅವರೆಷ್ಟೇ ಸಂಘಟನಾ ಚತುರರಾದ್ರೂ ವಿಶ್ವಾಸದಿಂದ ಹೆಚ್ಚಿನವರನ್ನ ಕಾಣ್ತಿಲ್ಲ ಅನ್ನೋದು ಆರೋಪಕ್ಕೆ ಪುಷ್ಟಿ ಒದಗಿಸುತ್ತೆ. ಇಡೀ ಕಾಂಗ್ರೆಸ್ ವಿಚಿತ್ರ ತೊಳಲಾಟದಲ್ಲಿರುವ ಹೊತ್ತಿದು. ಡಿಕೆ ಶಿವಕುಮಾರ್ ಅಂತಹ ತಾಕತ್ತಿನ ಪ್ರಾದೇಶಿಕ ನಾಯಕರು ಖಂಡಿತವಾಗಿಯೂ ಕಾಂಗ್ರೆಸ್ಗೆ ಬೇಕು. ಆದರೆ ತಾನೇ ಅನಿವಾರ್ಯ ಅನ್ನೋದು ನಾಯಕನೊಳಗೆ ಬಂದುಬಿಟ್ಟಾಗ ಎಲ್ಲವೂ ದುರ್ಬಲವಾಗುತ್ತೆ. ಅನುಭವಿ ರಾಜಕಾರಣಿಯಾಗಿರುವ ಡಿಕೆ ಶಿವಕುಮಾರ್ ಮುಂದಿನ ದಿನಗಳಲ್ಲಿ ಈ ಸತ್ಯವನ್ನ ಅರ್ಥ ಮಾಡ್ಕೊಳ್ತಾರೆ ಅಂತ ಆಶಿಸ್ಬೇಕಷ್ಟೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.